ಬಂಧುಗಳೇ, ಕುರುಬರ ಬಾಂಧವ್ಯ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದೇನೆ. ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಎಲೆಮರೆಯ ಕಾಯಿಗಳಾಗಿ ಸಮಾಜದ ಸೇವೆ ಮಾಡ್ತಾ ಇರುವಂತಹ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಶಿಕ್ಷಣ ವಿಭಾಗದಲ್ಲಿರ್ಬೋದು, ಸಹಕಾರ ಕ್ಷೇತ್ರದಲ್ಲಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು, ಬೇರೆ ಬೇರೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಯಾವ್ಯಾವ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಸಮಾಜದ ಸೇವೆ ಮಾಡ್ತಾ ಇದ್ದೀರೋ ಆ ಎಲ್ಲ ಮಹನೀಯರುಗಳನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಪುರಸ್ಕಾರ ಮಾಡೋದ್ರ ಮೂಲಕ ಒಂದು ಸ್ಮರಣ ಸಂಚಿಕೆಯನ್ನು ಸಹ ಹೊರಗಡೆ ತರುವಂತಹ ಆಲೋಚನೆ ನಮ್ಮಲ್ಲಿದೆ. ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕುಗಳಲ್ಲಿ ತೆರೆಮರೆಯಲ್ಲಿ ಎಲೆಮರೆ ಕಾಯಿಗಳಂತೆ ಸಮಾಜದ ಸೇವೆ ಮಾಡ್ತಾ ಇರುವಂಥವರನ್ನು ಗುರುತಿಸಿ ದಯಮಾಡಿ ಕೆಳಗಡೆ ಕಾಣುವಂತಹ ಈ ನಂಬರಿಗೆ ವಾಟ್ಸಪ್ ಮೂಲಕ ಅವರ ಮಾಹಿತಿಯನ್ನು ತಿಳಿಸಿ, ಹಾಗೂ ಅವರ ಬಗ್ಗೆ ಏನು A4 ಶೀಟ್ನಲ್ಲಿ ಕ್ಲೀನಾಗಿ ಬರೆದು ಅವರು ಯಾವ್ಯಾವ ಸಾಧನೆ ಮಾಡಿದ್ದಾರೆ, ಅವರ ಸಂಪೂರ್ಣ ಬಯೋಡಾಟಾವನ್ನು ಬರೆದು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತೆಲ್ಲ ಬರೆದು ಅವರ ಫೋಟೋಗಳನ್ನು ಹಾಕಿ, ಮತ್ತು ಅವರ ವಿಚಾರ ಸ್ಮರಣ ಸಂಚಿಕೆಯಲ್ಲಿ ಅವರು ಸಾಧನೆ ಮಾಡಿರುವಂತಹ ವಿಚಾರಗಳು ಎಲ್ಲ ವಿಚಾರಗಳು ಸ್ಮರಣ ಸಂಚಿಕೆ ಪುಸ್ತಕದಲ್ಲಿ ಪ್ರಿಂಟ್ ಆಗೋದ್ರಿಂದ ಆ ಸಾಧನೆಗೆ ಸಂಬಂಧಪಟ್ಟಂತಹ ಒಂದೆರಡು ಫೋಟೋಗಳನ್ನು ಸಹ ಆ ಪತ್ರದ ಮೂಲಕ ಬರೆದು ಕೆಳಗೆ ತೋರಿಸಿರುವಂತಹ ಆ ಅಡ್ರೆಸ್ಗೆ, ವಿಳಾಸಕ್ಕೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ಈ ಸಮುದಾಯ ಸಂಘಟಿತರಾಗಿಲ್ಲ, ಈ ಸಮುದಾಯ ಸಂಘಟಿತವಾಗಿಲ್ಲ. ಕುರುಬರು ಯಾವತ್ತೂ ಸಹ ಸಂಘಟನೆ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನಮಗೆ ಯಾಕೆ ಅಂತ ಹೇಳ್ತಾರೆ. ಕಳೆದ 15 ವರ್ಷಗಳಿಂದ ಆನ್ಲೈನ್ನಲ್ಲಿ ಫೇಸ್ಬುಕ್ ಬಂತು. ಫೇಸ್ಬುಕ್ನಲ್ಲಿ ಅದಕ್ಕಿಂತ ಮುಂಚೆ ಪತ್ರಿಕೆಯ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ. ಆನ್ಲೈನಲ್ಲಿ ಬಂದ ನಂತರ, ಫೇಸ್ಬುಕ್ಕಲ್ಲಿ ಬಂದ ನಂತರ ಒಂದಷ್ಟು ಜನರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಬಂದಿದ್ದು, ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದು. ಅದಾದ ನಂತರ ವಾಟ್ಸಪ್ ಬಂದಲ್ಲಂತೂ ಅದೇ ಅಂಗೈಯಲ್ಲಿ ಅರಮನೆ ಬಂದಂಗೆ ಅಂಗೈಯಲ್ಲಿ ಜಗತ್ತಿನ ವಿಷಯಗಳು ಬಂದಾಗ ಸಮುದಾಯ ಅದನ್ನು ಬಳಸ್ಕೊಂಡು ಕುರುಬರ ಜಾಗೃತಿಗೆ, ಕುರುಬರ ಸಂಘಟನೆಗೆ, ಕುರುಬರ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕಾಗಿತ್ತು. ದುರಂತ ಅಂತಂದರೆ ಇವತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಆಗುವಂಥ ವಿಚಾರ ಏನು ಗೊತ್ತಾ? ಗುಡ್ ಮಾರ್ನಿಂಗು, ಗುಡ್ ನೈಟು, ಬರ್ತ್ಡೇ, ಆ ರಾಜಕಾರಣಿ, ಈ ರಾಜಕಾರಣಿ, ಅವ್ರಿಗೆ ವಿಶೇಷ ಹೇಳಿದೆ, ಇವ್ರಿಗೆ ವಿಶೇಷ ಹೇಳಿದೆ, ಅವ್ರು ಯಾರಿಗೋ ಮಾತಾಡಿದೆ, ಕೆಲಸಕ್ಕೆ ಬಾರದಂತಹ ವಿಚಾರಗಳು, ಜಗತ್ತಿನ ಎಲ್ಲ ವಿಚಾರಗಳನ್ನು ಮಾತನಾಡ್ತಾರೆ ಹೊರತು ಇಡೀ ಕುರುಬ ಸಮುದಾಯ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆ. ಶೈಕ್ಷಣಿಕವಾಗಿ ಡಿಗ್ರಿ ಕಾಲೇಜ್ ಇಲ್ಲ, ಆರ್ಥಿಕವಾಗಿ ಬ್ಯಾಂಕ್ಗಳಿಲ್ಲ, ಇರುವಂತಹ ಬ್ಯಾಂಕ್ಗಳು ಮುಚ್ಚೋಗ್ತಾ ಇದ್ದಾವೆ, ಉದ್ಯಮಗಳಂತೂ ಇಲ್ಲವೇ ಇಲ್ಲ. ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದ್ದೀವಿ. ಸಮಾಜದ ಆಸ್ತಿ ನಮ್ಮವರೇ ಒಂದಷ್ಟು ಜನ ಒಡ್ಕೊಂಡು ತಿಂತಾ ಇದ್ದಾರೆ, ಲೆಕ್ಕಾಚಾರ ಕೊಡ್ತಾ ಇಲ್ಲ. 12 ಎಕರೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಕೊಟ್ಟಿರುವಂಥ ಇದರಲ್ಲಿ 9 ಕೋಟಿ ರೂಪಾಯಿ ಅದು ತಿಂದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳ ವೇದಿಕೆ ಮೇಲೆ ಹೇಳಿದ್ರು. ಅದ್ರ ಬಗ್ಗೆ ಗಮನ ಇಲ್ಲ ನಮಗೆ. ಸಮಾಜದ ಆಸ್ತಿ ಬೇರೆಯವ್ರ ಪಾಲಾಗ್ತಾ ಇದ್ದಾವೆ. ಬೆನ್ಸನ್ ಟೌನ್ನಲ್ಲಿರುವಂಥ ಕುರುಬರ ಹಾಸ್ಟೆಲ್ ಬೇರೆಯವ್ರ ಕಡೆ ಹೋಗ್ತಾ ಇದೆ. ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ 60% ಯುವಕರಿದ್ದೀರಿ, ಆದರೂ ಸಹ ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ. ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡ್ತೀರಿ, ಬಲಿದಾನ ಜಯಂತಿ ಮಾಡ್ತೀರಿ, ಅಕ್ಕಬುಕ್ಕರ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಮಾಡ್ತೀವಿ. ಇತ್ತೀಚೆಗೆ ದಿಢೀರ್ ಅಂತೇಳಿ ರೇವಣಸಿದ್ದೇಶ್ವರ ಜಯಂತಿ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಆದರೆ ಆ ಇತಿಹಾಸ ಪುರುಷರು ಮಾಡಿರುವಂತಹ ಕಾರ್ಯವನ್ನು ನಾವ್ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಈ ಎಲ್ಲದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಿಮ್ಮ ಕನಕ ಟಿವಿಯ ಮೂಲಕ, ಕುರುಬರ ಬಾಂಧವ್ಯ ಮೂಲಕ, ಸಂಘಟನೆಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕಾಲೆಳೆಯುವಂತಹ ಕೆಲಸ, ಅದನ್ನೂ ಸಹ ಕುತ್ತಿಗೆ ಹೆಚ್ಚುಕುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆಯಲ್ಲ. ಯಾವುದಾದ್ರೂ ಒಂದು ವೇದಿಕೆ ಬೇಕಲ್ವಾ? ಯಾವುದೋ ಒಂದು ಕನಕ ಜಯಂತಿ ಮಾಡಿಬಿಟ್ವಿ, ಕನಕ ಜಯಂತಿಲಿ ಡೊಳ್ಳು ತೊಗೊಂಬಂದ್ಬಿಟ್ವಿ, ಡೊಳ್ಳು ಹೊಡೆದ್ಬಿಟ್ವಿ, ಕೇಕೆ ಹಾಕ್ಬಿಟ್ವಿ, ಉಗ್ಗಿ ತಿಂದ್ಬಿಟ್ವಿ, ಜೈಕಾರ ಹಾಕ್ಬಿಟ್ವಿ, ಮರ್ತೋಗ್ಬಿಟ್ವಿ. ಇಷ್ಟೇನಾ ಕುರುಬರದು ಅಂದರೆ, ಸಂಘಟನೆ ಅಂದರೆ? ಯಾವ ರಾಜಕೀಯ ಪಕ್ಷ, ಯಾವ ಸಮಾಜದವರು ಇವತ್ತು ಕುರುಬರನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ? ನಿಮಗೆ ಸೀಟ್ ಕೊಡ್ತಾರೆ, ಯಾತಕ್ಕೆ ಕೊಡ್ತಾರೆ ಗೊತ್ತಾ? ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂತಹ ಕುರುಬರ ಸಂಖ್ಯೆ, ಅವರ ಓಟ್ ಬೇಕು, ಅವ್ರಿಗೊಂದಿಷ್ಟು ಸೀಟ್ ಕೊಡಬೇಕು ಅಂತೇಳಿ ಅದರಲ್ಲಿ ಹುಡುಕಿ ಸೀಟ್ ಕೊಡ್ತಾರೆ. ಕುರುಬರ ಕೋಟಾದಿಂದ ಟಿಕೆಟ್ ತಗೊಂಡು MLAಗಳಾಗಿರುವಂಥವರಿಗೆ ಇವತ್ತಿನವರೆಗೂ, ಈ ಚುನಾವಣೆ ನಡೆದು 3 ವರ್ಷ ಆದರೂ ಸಹ ಕುರುಬರ ಬಗ್ಗೆ ಯಾವತ್ತಿಗೂ ಸಹ ವಿಧಾನಸಭೆಯಲ್ಲಿ ಮಾತನಾಡಿಲ್ಲ.
ಹೊರಗಡೆ ಮಾತಾಡಿಲ್ಲ. ಕುರುಬರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ಧ್ವನಿ ಇಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಮುಖ್ಯಮಂತ್ರಿಗಳೇ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಮನವಿ ಕೊಟ್ಟಿದ್ದೀವಿ. ಸಂಗೊಳ್ಳಿ ರಾಯಣ್ಣನ ಆಚರಣೆಗೆ ಮನವಿ ಕೊಟ್ಟಿದ್ದೀವಿ. ಕುರಿಗಾರರ ಸಂರಕ್ಷಣೆ ಕಾಯ್ದೆ ಪ್ರಬಲಗೊಳಿಸಿ ಅಂತ ಕೊಟ್ಟಿದ್ದೀವಿ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿ ಇಡಿ ಅಂತ ಕೊಟ್ಟಿದ್ದೀವಿ. ಎಲ್ಲವನ್ನೂ ಕೊಟ್ಟರು ಒಬ್ಬ ರಾಜಕಾರಣಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ, ಒಬ್ಬ MLC ಇವತ್ತಿನವರೆಗೂ ಆ ವಿಚಾರ ಪ್ರಸ್ತಾಪ ಮಾಡಿದ್ದನ್ನು ನಾವು ನೋಡೇ ಇಲ್ಲ. ಕುರುಬರ ಕೋಟಾದಿಂದ MLA ಸೀಟ್ ಬೇಕು ಅವರಿಗೆ, ಕುರುಬರ ಕೋಟದಿಂದ MLA ಸೀಟ್ ಬೇಕು. ಆದರೆ ಯಾರೂ ಸಹ ಮಾತಾಡೋದಿಲ್ಲ. ಹಾಗಾದರೆ ಈ ಸಮುದಾಯವನ್ನು ಕಟ್ಟಬೇಕಾಗಿರುವಂಥವ್ರು ಯಾರು? ಈ ಸಮುದಾಯವನ್ನು ಕಟ್ಟಬೇಕಾಗಿರುವಂಥವ್ರು ಯಾರು? ಪಾತಾಳಕ್ಕೆ ಹೋಗ್ತಾ ಇರುವಂಥ ಸಮುದಾಯವನ್ನು ಕಟ್ಟಬೇಕಾಗಿರುವಂಥ ನೀವುಗಳೇ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ 60 ಲಕ್ಷಕ್ಕಿಂತ ಹೆಚ್ಚು ಇರುವಂತಹ ಕುರುಬರು, 31 ಜಿಲ್ಲೆಯಲ್ಲಿರುವಂತಹ ಕುರುಬರಲ್ಲಿ ಒಂದು ಸಂಘಟನೆ ಇಲ್ಲ. ದಿನನಿತ್ಯವೂ ನೋಡ್ತಾ ಇದ್ದೀವಿ, ಸಮಯ ಹೋಗ್ತಾ ಇದೆ ಹೊರತು ಸಮಾಜದಲ್ಲಿ ಸಂಘಟನೆ ಇಲ್ಲ. ಅದಕ್ಕೆ ಹೇಳ್ತೀವಿ, 100 ಜನ ಒಂದು ಕಡೆ ಸೇರಿ ಸಮಾಜಕ್ಕೋಸ್ಕರವಾಗಿ ನಾನು ತೊಡಗಿಸ್ಕೊಳ್ತೀನಿ ಅಂತ ಹೇಳುವಂಥ 100 ಜನಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ವೈಯಕ್ತಿಕವಾದಂತಹ ಲಾಭವನ್ನು ಅಪೇಕ್ಷೆ ಮಾಡಬಾರದು. ಇಲ್ಲಿ ನಾನು ಆಗಿದ್ದೆ ಈಗಿದ್ದೆ, ನನಗೆ ಆ ಪೋಸ್ಟು ಈ ಪೋಸ್ಟು ಅನ್ನೋದು ಮಾಡಬಾರ್ದು. ಸಮಾಜ ಅಂದರೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಸಮಾಜಕ್ಕೆ ಬೇಕಾದಂತಹ ಹಕ್ಕುಗಳನ್ನು ಪಡೆಯೋದಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಮಾರ್ಗದಲ್ಲಿ ಪಡೆಯುವಂತಹ ಕೆಲಸ. ಈ ಕೆಲಸಕ್ಕೋಸ್ಕರವಾಗಿ 100 ಜನ ಪ್ರಾಮಾಣಿಕವಾದಂತಹವ್ರನ್ನ, ಅವ್ರು ಯುವಕರಾಗಿರಲಿ, ಹಿರಿಯರಾಗಿರಲಿ, ಮಹಿಳೆಯರಾಗಿರಲಿ, ನೀವು ಪ್ರಾಮಾಣಿಕರಾಗಿದ್ದರೆ ಅಷ್ಟೇ ಸರ್ಟಿಫಿಕೇಟ್ ಸಾಕು. ಸಮಾಜದ ಬಗ್ಗೆ ಕಳಕಳಿ ಇದ್ದರೆ ಅಷ್ಟೇ ಸಾಕು. ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಸಾಕು. ಸಮಾಜದ ಮುಂದಿನ ಭವಿಷ್ಯ ಕರಾಳವಾಗಬಾರದು, ಅದಕ್ಕೋಸ್ಕರವಾಗಿ ದನಿ ಎತ್ತಕ್ಕೆ ನಾವು ಇದ್ದೀವಿ ಅಂತ ಮನಸ್ಸಿರುವಂಥ 100 ಜನರನ್ನು ನಾವು ತಲಾಶೆ ಮಾಡ್ತಾ ಇದ್ದೇವೆ. 100 ಜನರನ್ನು ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕುರುಬರ ಬಾಂಧವ್ಯ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ದಿನಾಂಕವನ್ನು, ಸ್ಥಳವನ್ನು ತಿಳಿಸ್ತೇವೆ. ಯಾರ್ಯಾರು ಸಾಧಕರು ಇದ್ದೀರಿ, ಯಾರ್ಯಾರು ಸಾಧಕರು ಎಲ್ಲ ಯಾವುದೇ ಕ್ಷೇತ್ರ ಆಗಿರಲಿ, ನಿಮ್ಮ ವಿಚಾರಗಳನ್ನು ನೀವು ಬೇರೆಯವರು ಸಹ ಅವರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ವಿವರಗಳನ್ನು ನಮಗೆ ಕಳಿಸ್ಕೊಡಿ. ಸ್ಮರಣ ಸಂಚಿಕೆಯ ರೂಪದಲ್ಲಿ ಹೊರತರುವಂತಹ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. 10 ವರ್ಷಗಳ ಕುರುಬರ ಬಾಂಧವ್ಯ ದಶಮಾನೋತ್ಸವ ಕಾರ್ಯಕ್ರಮದ ನೆನಪಿಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಿಮ್ಮ ವಿವರಗಳನ್ನು ಏನು ಕೆಳಗಡೆ ಕಾಣಿಸಿರುವಂತಹ ಫೋನ್ ನಂಬರ್ ಮತ್ತು ಅಡ್ರೆಸ್ಗೆ ಕಳಿಸಿಕೊಡಿ. ಹಾಗೆ 100 ಜನ ಯಾರು ಸಮಾಜಕ್ಕೋಸ್ಕರವಾಗಿ ನಾವು ತೊಡಗಿಸ್ಕೊಳ್ತೀವಿ, ನಾವು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ ಅನ್ನೋರು ಸಹ ಕೆಳಗಡೆ ಕಾಣಿಸುವಂತಹ ವಾಟ್ಸಪ್ ನಂಬರ್ಗೆ ನಿಮ್ಮ ವಿವರಗಳನ್ನು ಕಳಿಸ್ಕೊಡಿ. ಎಲ್ಲರಿಗೂ ಪರ್ಸ್ನಲ್ ಆಗಿ ಕಾಲ್ ಮಾಡ್ತೀವಿ. ಎಲ್ಲರನ್ನೂ ಸಹ ಒಂದು ಕಡೆ ಸೇರಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದೊಂದು ಪ್ರಾಮಾಣಿಕ ಪ್ರಯತ್ನವೇ ಹೊರತು ಯಾವುದೇ ವೈಯಕ್ತಿಕ ಲಾಭಕ್ಕಲ್ಲ. ಕುರುಬರ ಬಾಂಧವ್ಯ ಮಾಸಪತ್ರಿಕೆ ಏನು ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಏನು ಸಾಧಕರಿಗೆ ಒಂದು ಗೌರವ ಪುರಸ್ಕಾರ ಮಾಡೋದಕ್ಕೋಸ್ಕರವಾಗಿ ನಾವು ನಿಮಗೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇವೆ. ನೀವು ಸಾಧಕರು ನಿಮ್ಮ ವಿವರಗಳನ್ನು ನಮ್ಮ ಈ ಕೆಳಗಡೆ ಕಾಣಿಸ್ತಿರುವಂತಹ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಡ್ತಾ ಇದ್ವಿ. ಸ್ನೇಹಿತರೆ, ನಾನು ನಿಮ್ಮ ರಾಜು ಮೌರ್ಯ, ದಾವಣಗೆರೆ. ಸಮಾಜದ ಉನ್ನತಿ, ಸಮಾಜದ ಸಂಘಟನೆಗೋಸ್ಕರವಾಗಿ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜ ಎಲ್ಲ ಜಾತಿಗಳಿಗಿಂತಲೂ ನಮ್ಮ ಸಮಾಜ ಶ್ರೇಷ್ಠವಾಗಿರಬೇಕು, ಎತ್ತರಕ್ಕೆ ಬೆಳೆಯಬೇಕು ಅನ್ನೋ ಒಂದೇ ಒಂದು ಕನಸು, ಒಂದೇ ಒಂದು ಗುರಿಯನ್ನಿಟ್ಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮ ಸಹಕಾರ, ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಕನಕ ಟಿವಿ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.